ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿಯ ಕಿಚ್ಚು ಹೆಚ್ಚಾಗಿದೆ. ಸಾಲು ಸಾಲು ಸಭೆಗಳು ನಡೀತಾ ಇದ್ದು ಇದು ನವೆಂಬರ್ ಕ್ರಾಂತಿಯ ಮುನ್ಸೂಚನೆನಾ ಅನ್ನೋ ಚರ್ಚೆ ಆರಂಭ ಆಗ್ತಾ ಇದೆ. ಈ ಮಧ್ಯೆ ಡಿಕೆ ನನ್ನ ಗುರಿ ಸ್ಪಷ್ಟವಾಗಿದೆ ಅಂತ ಹೇಳಿದ್ರೆ ಗುರಿ ಮುಟ್ಟಲು ಕ್ಷಣಗಣನೆ ಆರಂಭ ಆಗಿದೆಯಾ ಅಂತ ಅಶೋಕ್ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಜ್ವಾಲೆಯಾಗಿ ಧಗಧಗಿಸ್ತಿದೆ ಕಾಂಗ್ರೆಸ್ ಮನೆಯ ಕ್ರಾಂತಿ ಕಿಚ್ಚು. ಚಿಂತೆ ನಡೀತಾ ಇದೆ, ಆಗ್ಬೋದಂತ ವಿಶ್ವಾಸ ಇದೆ. ನನ್ನ ಗುರಿ ಗೊತ್ತಿದೆ ಎಂದ ಡಿಕೆ, ಗುರಿ ಮುಟ್ಟಲು ಕ್ಷಣಗಣನೆ ಎಂದ ಅಶೋಕ್. I am making it very clear. I know when is what is my destiny. ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ಅದಕ್ಕೆ ಕ್ಷಣಗಣನೆ ಇದೆ. ಸಾಲು ಸಾಲು ಸಭೆ ನವೆಂಬರ್ ಕ್ರಾಂತಿಯ ಮುನ್ಸೂಚನೆಯ. ಸಿಎಂ ಕರೆ ತಗೊಳ್ತಾರೆ, ಆಮೇಲೆ ಹೈಕಮಾಂಡ್ ಕರೆ ತಗೊಳ್ತಾರೆ. ಹೈಕಮಾಂಡ್ ಯಾವಾಗ ಮಾತಾಡಬೇಕು ಅವಾಗ ಮಾತಾಡ್ತಾರೆ. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಜ್ವಾಲೆಯಾಗಿ ಧಗಧಗಿಸ್ತಿದೆ. ಸಂಪುಟ ಪುನಾರಚನೆ, ಕುರ್ಚಿ ಬದಲಾವಣೆಗೆ ಮುನ್ಸೂಚನೆ ನೀಡುವಂತೆ ಸನ್ನಿವೇಶಗಳು ಕೈಮನೆಯಲ್ಲಿ ನಡೆಯುತ್ತಿವೆ. ಸಂಪುಟ ಪುನಾರಚನೆ ಚರ್ಚೆ, ಡಿನ್ನರ್ ಮೀಟಿಂಗ್, ದಲಿತ ಸಚಿವರ ಸಭೆ, ಆಪ್ತರ ಜೊತೆ ಸಿಎಂ ಸಭೆ ನಡೆಸಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಈ ನಡುವೆ ಸಂಪುಟ ಪುನಾರಚನೆಯಾದ್ರೆ ಕೆಲವರು ಕುರ್ಚಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಹಲವರು ಮಂತ್ರಿಪಟ್ಟ ಗಿಟ್ಟಿಸಿಕೊಳ್ಳಲು ಹಲವಾರು ಲೆಕ್ಕಾಚಾರ ಹಾಕಿದ್ದಾರೆ. ನನಗೆ ಮಂತ್ರಿಪಟ್ಟ ಸಿಗಬಹುದು ಅಂತ ಸಲೀಂ ಅಹಮದ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಮ್ದು 2 ವರ್ಷ 21 ತಾರೀಕು 23 ತಾರೀಕು 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಚಿಂತೆ ನಡೀತಾ ಇದೆ, ಆಗ್ಬೋದಂತ ವಿಶ್ವಾಸ ಇದೆ. ಆದ್ರೆ ಕ್ಯಾಬಿನೆಟ್ ಇಲ್ಲ, ಯಾವುದೂ ಇಲ್ಲ, ಏನಿದ್ರು ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಡಿಕೆ ಹೇಳ್ತಿದ್ದಾರೆ. ಯಾವ ಕ್ಯಾಬಿನೆಟ್ ಇಲ್ಲ, ಯಾವ ಅಧಿಕಾರನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಗಾಳಿ ಸುದ್ದಿ, ಯಾರು ಮಾತು ಕಟ್ಕೊಂಡು ಗಾಳಿ ಸುದ್ದಿ ಮಾಡ್ತಾ ಇದ್ದೀವಿ. ಯಾರು ನೀವು ಪ್ರಸ್ತಾವನೆ ಮಾಡ್ತಾ ಇರೋದು? ನಾನು ಮಾಡಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಮಾಡಬೇಕು? ನಾವಿಬ್ರು ಮಾಡಿದ್ಮೇಲೆ ಇನ್ನೇನಿದೆ ಅಲ್ಲಿ? ಸುಮ್ಮನೆ ಕೆಲವರೆಲ್ಲ ಅರ್ಜೆಂಟಲ್ಲಿ ಇರೋರು ಮೀಡಿಯಾಲೆಲ್ಲ ಹೆಸರುಗಳು ಕೊಟ್ಬಿಟ್ಟು ಪಾಪ ಅವರೆಲ್ಲರ ಮನೆ ಬಾಗಿಲಿಗೂ ತಿರ್ತಾ ಇರ್ತಾರೆ. ಅದಕ್ಕೆಲ್ಲ ಅವಕಾಶ ಇಲ್ಲ. ಅವೆಲ್ಲ ಹೈಕಮಾಂಡ್, ಏನೇ ಇದ್ರು ಹೈಕಮಾಂಡ್. ಹೀಗೆಂದ ಡಿಕೆ ಶಿವಕುಮಾರ್ ಮತ್ತೊಂದು ದಾಳವನ್ನು ಉರುಳಿಸಿದ್ದಾರೆ. ನನ್ನ ಗುರಿ ನನಗೆ ಗೊತ್ತಿದೆ, ಭಗವಂತ ಈಗ ಕೊಟ್ಟಿದ್ದಾನೆ, ಮುಂದೇನು ಕೊಡ್ತಾನೆ ಅನ್ನೋದು ಗೊತ್ತಿದೆ ಅಂತ ಹೇಳಿರೋದು ಕೈಮನೆಯಲ್ಲಿ ಕ್ರಾಂತಿಗೆ ಮುನ್ನುಡಿ ಬರೆದಂತಿದೆ. ಇದೇ ಮಾತು ಪ್ರಸ್ತಾಪಿಸಿದ ಅಶೋಕ್, ಗುರಿ ಮುಟ್ಟಲು ಕ್ಷಣಗಣನೆ ಅಂತ ಕ್ರಾಂತಿಯ ಕಿಚ್ಚಿಗೆ ಒಂದಿಷ್ಟು ತುಪ್ಪ ಸುರಿದಿದ್ದಾರೆ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವ ಹತ್ರ ಬರ್ತಾ ಇದೆ ಅಂತಾನೂ ನಾನು ಹೇಳಿಲ್ಲ, ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಐ ನೋ ವೆನ್ ಈಸ್ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವೆ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂಥ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ಸ್ಪಷ್ಟ ಗುರಿ, ದಿಟ್ಟ ನಿರ್ಧಾರ. ಅವ್ರು ಹೇಳಿದ್ದಾರೆ ಅಂದರೆ ನಾನು ರೀಚ್ ಆಗ್ತೀನಿ ಅಂತ, ಸ್ಪಷ್ಟ ಗುರಿ ಇದೆ, ರೀಚ್ ಆಗ್ತೀನಿ ಅಂತ. ಅವ್ರಿಗೆ ರೀಚ್ ಆಗೋಕ್ಕೆ ಇನ್ನು ಕ್ಷಣಗಣನೆ ಇದೆ. ಅದಕ್ಕೋಸ್ಕರ ಈ ಸ್ಯಾಟಲೈಟ್ ಹೋಗ್ಬೇಕಲ್ಲ ಮೇಲೆ, ರಾಕೆಟ್ ಸ್ಯಾಟಲೈಟ್, ಅದಕ್ಕೆ ಕ್ಷಣಗಣನೆ ಇದೆ. ಕ್ರಾಂತಿ ಏನೂ ಆಗಲ್ಲ ಅಂತಿರೋ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಬಿಟ್ರು ಅಷ್ಟೇ, ಅಧಿಕಾರದ ಹಂಚಿಕೆ ಗುದ್ದಾಟ ನಡೀತಾನೆ ಇದೆ ಅಂತ ಬೊಮ್ಮಾಯಿ ಕುಟುಕಿದ್ದಾರೆ. ಮಾಧ್ಯಮ ಮುಂದೆ ಬಂದು ನಾನು ಮಾತಾಡಿದ್ರೆ ಅದಕ್ಕೆ ಮಾನ್ಯತೆ ಇಲ್ಲ. ಅದೇ ಹೈಕಮಾಂಡ್ ಅವರೇ ಹೇಳ್ಬೇಕಲ್ಲ. ಹೈಕಮಾಂಡ್ ಯಾರು? ಖರ್ಗೆ ಸಾಹೇಬ್ರು ಹೇಳ್ಬೇಕು, ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು, ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು. ಅವರು ಮೌನ ವಹಿಸಿದ್ದಾರೆ. ಈಗ ಅವರು ನಂತರ ಬಂದು ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ರೆ ಹೈಕಮಾಂಡ್ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ತಾರೆ. ಕರೆದಿದ್ದಾರೆ. ಆಮೇಲೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ಬೇಕು ಆಗ್ಬಾರ್ದು ಅಂತಕ್ಕಂಥದ್ದು ಸಿಎಂ ಕರೆ ತಗೊಳ್ತಾರೆ, ಆಮೇಲೆ ಹೈಕಮಾಂಡ್ ಕರೆ ತಗೊಳ್ತಾರೆ. ನಮಗೆ ಕೂಡ ಅದೇ ನಂಬಿಕೆ ಇದೆ. ಡಿಸೆಂಬರ್ ಒಳಗಡೆ ಕೇಂದ್ರದಲ್ಲಿ ಕೂಡ ಕ್ರಾಂತಿ ಆಗುತ್ತೆ, ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ನನ್ನ ನಂಬಿಕೆ ಇದೆ, ಬಹಳ ನಂಬಿಕೆ ಇದೆ ನನಗೆ. ಅಧಿಕಾರದ ಹಂಚಿಕೆ ಹಸ್ತಾಂತರ ಮೊದಲನೇ ದಿನದಿಂದನೂ ಕೂಡ ಪ್ರಾರಂಭ ಆಗಿದೆ, ಅದಿನ್ನೂ ಕೂಡ ನಿಂತಿಲ್ಲ. ಯಾರು ಹೈಕಮಾಂಡ್ ಹೇಳಿದ್ರು ಅಷ್ಟೇ, ಲೋ ಕಮಾಂಡ್ ಹೇಳಿರುತ್ತೆ, ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಇನ್ನು ಔತಣಕೂಟದಲ್ಲಿ ಬರೀ ಊಟದ ಮೆನು ಇರುತ್ತೆ, ವಿಚಾರಗಳ ಮೆನು ಇರಲ್ಲ ಅಂತ ಕೈ ನಾಯಕರು ಹೇಳ್ತಿದ್ದಾರೆ. ಆದ್ರೆ ಬಿಹಾರ ಚುನಾವಣೆಗೆ ಫಂಡ್ ಸಂಗ್ರಹಿಸಲು ಡಿನ್ನರ್ ಮೀಟಿಂಗ್ ನಡೆಸುತ್ತಿದ್ದಾರೆ ಅಂತ ಅಶೋಕ್ ಬಾಂಬ್ ಹಾಕಿದ್ದಾರೆ. ನೋಡಿ ಇವ್ರೆ ಸಾಹೇಬ್ರು ಕರೆಸ್ತಾರೆ, ನಾಟಿ ಕೋಳಿ ತಿನ್ನಿಸ್ತಾರೆ, ಅದಕ್ಕೂ ನಿಮ್ಗೆ ಆಕ್ಷೇಪ ಇದ್ರೆ ನಾನು ಏನ್ ಮಾಡ್ತಾರೆ? ಈಗ ಎಕ್ಸಾಂಪಲ್ 1 ನಿಮಿಷ ಈಗ ಏನಾಗ್ತದೆ, ನಮ್ಮ ಕಡೆ ನಾಟಿ ಕೋಳಿ ಮಾಡೋದಿಲ್ಲ.
CM ಸಾಹೇಬ್ರು ಕರೆದ್ರೆ ನಾವು ಹೋಗ್ಬಿಟ್ಟು ನಾವು ಅದು ಸೌದ್ಬಿಟ್ಟು ಬರ್ತೀವಿ. ನನಗೆ ಸೋಮವಾರ ಮಂಗಳವಾರ ಅಲ್ಲ, ಕೇಳಿ ಬರ್ತಕ್ಕಂಥದ್ದು ನಾನು ಅದಕ್ಕೆ ಉತ್ತರ ಕೊಡಲ್ಲಮ್ಮ. ಕರೆದಿರ್ತಕ್ಕಂಥ ವಿಷಯ ಪ್ರತಿ ವರ್ಷನೂ ಕರೀತಾರೆ. ಈಗ ಡಿನ್ನರ್ ಪಾರ್ಟಿ ಏನ್ ಕರೆದಿದ್ದಾರೆ, ಎಲ್ಲರೂ ಹೇಳಿದ್ದಾರೆ ಡಿನ್ನರ್ ಪಾರ್ಟಿ ರಿಷಫಲ್. ಅದಲ್ಲ, ಈ ಡಿನ್ನರ್ ಪಾರ್ಟಿ ಬಿಹಾರದ ಚುನಾವಣೆಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಾ, ನೀವು ಕೊಡೋದ್ರ ಮೇಲೆ ನಿಮ್ಮ ಮುಂದಿನ ಭವಿಷ್ಯ ನಿಂತಿದೆ. ಸಚಿವ ಸಂಪುಟ ಪುನರ್ರಚನೆ, ಡಿನ್ನರ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್, ಸಿಎಂ ಕುರ್ಚಿ ಸುತ್ತಲಿನ ಚರ್ಚೆ ನವೆಂಬರ್ ಹತ್ತಿರ ಬರ್ತಿದ್ದಂತೆ ಹೆಚ್ಚುತ್ತಲೇ ಇದೆ. ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಪ್ರಮೋದ್, TV9 ಬೆಂಗಳೂರು.